ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ಹಾಗೂ ಶಿಕ್ಷಕರೇ, ಇವತ್ತು ಎಲ್ಲರೂ ಸೇರಿ ಮಹಿಳಾ ದಿನಾಚರಣೆಯನ್ನು ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಸಂಘ ಇಷ್ಟರವರೆಗೂ ಮಾಡ್ಕೊಂಡು ಬಂದಿದೆ. ಈಗ 5 ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಇನ್ನು ನಾವು ಯಾವ ಕಡೆಗೆ ಹೋದರೂ ಹೊನ್ನಾವರದಷ್ಟು ಒಳ್ಳೆಯ ಸಂಘ ಮತ್ತು ಎಲ್ಲೂ ಇಲ್ಲ. ಎಲ್ಲ ಕಡೆಯಲ್ಲೂ ಯಾವ ಕಡೆಯಲ್ಲೂ ಹೋಗಿ, ಈಗ ಮೊನ್ನೆ ನಾನು ಕುಮಟಾಳ ಕಡೆ ಹೋಗಿದ್ದೆ. ಆವಾಗ ಸಹಿತ ನೀವು ಟೀಚರ್ಸ್ ಅಂತ ಹೇಳ್ಕೊಳ್ಳೆ, ಅಯ್ಯೋ ಹೊನ್ನಾವರದ ಸಂಘ ತುಂಬ ಚೆನ್ನಾಗಿದೆ, ನಿಮಗೇನು ಯಾವುದಕ್ಕೂ ಹೆದರಿಕೆ ಇಲ್ಲ ಅಂತ ಹೇಳುವಂಥ ಮಾತು ಕೇಳುವುದು. ಇಂತಹ ಒಳ್ಳೆಯ ಒಂದು ಸಂಘಟನೆಯನ್ನು ನಮ್ಮ ಸಂಘ ಮಾಡ್ತಾ ಇದೆ. ಹಾಗೂ ನಮ್ಮ ಶಿಕ್ಷಕರಿಗೆ ಯಾವುದೇ ರೀತಿ ತೊಂದರೆ ಇರಲಿ, ಏನೂ ಇರಲಿ, ಆ ವೇಳೆಯಲ್ಲಿ ಬಂದು ನಮಗೊಂದು ದೇವರಿದ್ದಂಗೆ ಬಂದು ಅವರು ಧೈರ್ಯವನ್ನು ತುಂಬ್ತಾರೆ. ಯಾವುದೇ ಶಿಕ್ಷಕರೇ ನಮಗಿಂತ ತೊಂದರೆ ಇದೆ ಅಂದ್ಕೊಳ್ಳೆ, ನಾವು ಇಂಜಿನಿಯರ್ ಸುರೇಶ್ ಸರ್ ಅಂತ ಹೇಳ್ಕೊಳ್ಳೆ ಏನು ನಮಗೊಂದು ಧೈರ್ಯ. ಯಾವುದಕ್ಕೂ ನಮ್ಗೆ ಯಾವ ಸಂಘ ಇದೆ, ನಾವು ಹೆದರೋದಿಲ್ಲ ಯಾವ ಕಡೆಯಲ್ಲೂ. ವೈಗುಂಡ ಅಂತ ಈಗ ನಾನು 15 ವರ್ಷ ಕರಂಗಿ ಶಾಲೆ ಕೆಲಸ ಮಾಡಿದ್ದೇನೆ. ಆನಂತರ ಉರ್ದು ಶಾಲೆಯಲ್ಲೂ ಕೂಡ 15 ವರ್ಷ ಕೆಲಸ ಮಾಡಿದ್ದೇನೆ. ಈಗ ಕೊನೆಯದಾಗಿ ಇವೆದಾಗೆ ದ್ವೀಪದಲ್ಲಿ ಹೋಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. 2 ವರ್ಷ ಇದೆ. ಎಲ್ಲಿ ಹೋದರೂ ಕೂಡ ನಾವು ಫಸ್ಟ್ ನೆನೆಸೋದು ನಮ್ಮ ಸಂಘ, ನಮ್ಮ ಶಿಕ್ಷಕರು. ಹಾಗೆ ಇಂಥ ದಿನ ತುಂಬ ಖುಷಿ ಆಗ್ತಾ ಇದೆ. ಮುಂದಿನ ದಿನದಲ್ಲೂ ಕೂಡ ಸಂಘ ಇದೇ ರೀತಿ ನಮ್ಗೆ ಸಹಕಾರವನ್ನು ಕೊಡಲಿ, ಹಾಗೂ ನಮ್ಮ ಎಲ್ಲ ಕೆಲಸವನ್ನು ನಿರ್ಭೀತವಾಗಿ ಮಾಡಲಿಕ್ಕೆ ಸಹಕಾರ ಕೊಡಲಿ ಅಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.